Hi students, assessment of individual ಮೇಲೆ ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ ನೋಡೋಣ. ಓಕೆ, ಇದು ಇನ್ಕಮ್ ಫ್ರಮ್ ಬಿಸ್ನೆಸ್ ಬಗ್ಗೆ ಜಾಸ್ತಿ ಇನ್ಫಾರ್ಮೇಷನ್ ಇದೆ. ರೈಟ್, ನಿನ್ನೆ ಪ್ರೊಫೆಷನ್ ಮೇಲೆ ಬಿಡಿಸಿದ್ವಿ, ಇವತ್ತು ಬಿಸ್ನೆಸ್ ಮೇಲೆ ಬಿಡಿಸೋಣ. ರೈಟ್, ಪ್ರಾಬ್ಲಮ್ ಓದ್ತೀನಿ ನೋಡಿ. ಫ್ರಮ್ ದ ಫಾಲೋವಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆಫ್ ಮಿಸ್ಟರ್ ಪಾಟೀಲ್ ಪಿ ಆ್ಯಂಡ್ ಎಲ್ ಅಕೌಂಟ್. ಪಿ ಆ್ಯಂಡ್ ಎಲ್ ಅಕೌಂಟ್ ಮೀನ್ಸ್ ಇಷ್ಟರಲ್ಲಿ ತೊಗೊಂಡ್ಬಿಡ್ಬೇಕು. ಇದು ಇಟ್ ಇಸ್ ಅ ಬಿಸ್ನೆಸ್ ರಿಲೇಟೆಡ್ ಅಕೌಂಟ್ ಅಂತ, ಹೌದಾ? ಬಿಸ್ನೆಸ್ ಫಾರ್ಮ್ ಇದೆ ಇದು. ಸೊ ಇದರಿಂದ ನಾವು ಇನ್ಕಮ್ ಟ್ಯಾಕ್ಸನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ಬೇಕಂತ ನೋಡೋಣ. ರೈಟ್, ಆ್ಯಂಡ್ ಇನ್ಫಾರ್ಮೇಷನ್ ಫರ್ನಿಶ್ಡ್ ಬಿಲೋ. ಕಂಪ್ಯೂಟ್ ಈಸ್ ಟೋಟಲ್ ಇನ್ಕಮ್ ಫಾರ್ ದ ಅಸೆಸ್ಮೆಂಟ್ ಇಯರ್ 2019-20. ರೈಟ್, ದಿಸ್ ಇಸ್ ಡೆಬಿಟ್ ಸೈಡ್ ಆ್ಯಂಡ್ ದಿಸ್ ಇಸ್ ಕ್ರೆಡಿಟ್ ಸೈಡ್. ಓಕೆ, ಪಿ ಆ್ಯಂಡ್ ಎಲ್ ಅಕೌಂಟ್ ನೋಡಿದ್ದೀರಿ ನೀವು. ರೈಟ್, ಇದು ಈ ಸೈಡ್ ಬರೋದಿಲ್ಲ, ಡೆಬಿಟ್ ಸೈಡ್ ಆಲ್ ದಿ ಎಕ್ಸ್ಪೆನ್ಸಸ್, ಹೌದಾ? ಎಲ್ಲ ಎಕ್ಸ್ಪೆನ್ಸಸ್ ಏನಾಗಿರ್ತಲ್ಲ ಈ ಕಾಲಮಲ್ಲಿ ಎಕ್ಸ್ಪೆನ್ಸಸ್ಸನ್ನು ಕೊಟ್ಟಿರ್ತಾರೆ. ದೆನ್ ದಿಸ್ ಸೈಡ್ ಈಸ್ ಆಲ್ ಇನ್ಕಮ್ಸ್, ಎಲ್ಲ ಇನ್ಕಮ್ಸನ್ನು ಕ್ರೆಡಿಟ್ ಸೈಡ್ ಶೋ ಮಾಡಿರ್ತೀವಿ. ಯಾವುದು? ಪಿ ಆ್ಯಂಡ್ ಎಲ್ ಅಕೌಂಟಲ್ಲಿ. ವೆರಿ ಇಂಪಾರ್ಟೆಂಟ್, ಇದು ನೆನಪಿರಲಿ. ಇದು ಎಕ್ಸ್ಪೆನ್ಸಸ್, ದಿಸ್ ಈಸ್ ಇನ್ಕಮ್ಸ್. ರೈಟ್, ಎಕ್ಸ್ಪೆನ್ಸಸ್ ಸೈಡ್ ನೋಡೋಣ. ಫಸ್ಟ್ ಒನ್ ಈಸ್ ಸ್ಯಾಲರಿ ಟು ಸ್ಟಾಫ್. ಇದು ಇಟ್ ಇಸ್ ಅ ಬಿಸ್ನೆಸ್ ಎಕ್ಸ್ಪೆಂಡಿಚರ್, 100% business expenditure. Then salary to proprietor, it is not a business expenditure. ಇದು income from firm ಅಲ್ಲಿ ಬರುತ್ತೆ. ನೆಕ್ಸ್ಟ್ ಚಾಪ್ಟರ್ ಇದೆಲ್ಲ ಇನ್ಕಮ್ ಫ್ರಮ್ ಫರ್ಮ್ ಅಲ್ಲಿ ಬರುತ್ತೆ ಅದನ್ನ. ಸೊ ಇಟ್ ಇಸ್ ನಾಟ್ ಅ ಬಿಸ್ನೆಸ್ ಎಕ್ಸ್ಪೆಂಡಿಚರ್. ಜನರಲ್ ಎಕ್ಸ್ಪೆನ್ಸಸ್, ದಿಸ್ ಇಸ್ ಬಿಸ್ನೆಸ್ ಎಕ್ಸ್ಪೆನ್ಸಸ್. ದೆನ್ ರೆಂಟ್, ಬಿಸ್ನೆಸ್ ಎಕ್ಸ್ಪೆನ್ಸಸ್. ಇಂಟ್ರೆಸ್ಟ್ ಆನ್ ಲೋನ್, ರೈಟ್, ಇಂಟ್ರೆಸ್ಟ್ ಆನ್ ಲೋನ್ ಇದು ಕೂಡ ಬಿಸ್ನೆಸ್ expenditure ಬರುತ್ತೆ. Then income tax, it is not a business expenditure. Advertising, it is business expenditure. Bad debts, business expenditure. Reserve for doubtful debts, it is not a business expenditure. Right, last ನಾವು ಇನ್ಕಮ್ ಫ್ರಮ್ ಬಿಸ್ನೆಸ್ ಆರ್ ಪ್ರೊಫೆಷನ್ ಚಾಪ್ಟರ್ ಬಿಡಿಸುವಾಗ ಇದ್ರ ಮಾಹಿತಿ ಹೇಳಿದ್ದೆ. ರಿಸರ್ವ್ ಫಾರ್ ಡೌಟ್ಫುಲ್ ಡೆಟ್ಸ್ ಇದ್ರೆ ಅದನ್ನ ಎಕ್ಸ್ಪೆನ್ಸಸ್ ಅಂತ ತೋರಿಸ್ಲಿಕ್ಕೆ ಬರೋದಿಲ್ಲ. ಇಟ್ಸ್ ನಾಟ್ ಅ business expenditure as per income tax act. Right, then fire insurance, it is business expenditure. car expenses ಅಲ್ಲಿ ನಮಗೆ ಎರಡು ಇನ್ಫಾರ್ಮೇಷನ್ ಸಿಗ್ಬೋದು. ಇಟ್ ಮೇ ಬಿ ಪರ್ಸನಲ್ ಯೂಸ್, ಇಟ್ ಮೇ ಬಿ ಪ್ರೈವೇಟ್ ಯೂಸ್. ಪರ್ಸನಲ್ ಯೂಸ್ ಆಗಿದ್ರೆ ಇಟ್ ಇಸ್ ನಾಟ್ ಅ ಬಿಸ್ನೆಸ್ ಎಕ್ಸ್ಪೆಂಡಿಚರ್. ಬಟ್ ಬಿಸ್ನೆಸ್ ಪರ್ಪಸ್ ಯೂಸ್ ಮಾಡಿದ್ರೆ ದಟ್ ಈಸ್ ಬಿಸ್ನೆಸ್ ಎಕ್ಸ್ಪೆಂಡಿಚರ್. ನಮಗೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಏನಾದರೂ ಕೊಟ್ಟಿದ್ರೆ ಅದ್ರ ಬಗ್ಗೆ ನೋಡೋಣ. ದೆನ್ ಲೀಗಲ್ ಚಾರ್ಜಸ್ ಬಗ್ಗೆ ನೋಡೋಣ. ಲೀಗಲ್ ಚಾರ್ಜ್ ಎದಕ್ಕೆ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಅಡ್ಜಸ್ಟ್ಮೆಂಟ್ ಮೇಲೆ ಬಂದರೆ ನೋಡೋಣ. ಲೀಗಲ್ ಚಾರ್ಜಸ್ ಮೇ ಬಿ ಇಟ್ಸ್ ರಿಲೇಟೆಡ್ ಟು ಪರ್ಚೇಜಸ್ ಅಥವಾ ಯಾವುದಾದ್ರು ಆಫೀಸ್, ಈಗ ಫಾರ್ ಎಕ್ಸಾಂಪಲ್ ಲ್ಯಾಂಡ್ ಪರ್ಚೇಸ್ ಮಾಡ್ತೀವಿ ಅಥವಾ ಯಾವುದೋ ಒಂದು ಮಷಿನ್ ಪರ್ಚೇಸ್ ಮಾಡಿರ್ತೀವಿ. ಲೀಗಲಿ ಮೀನ್ಸ್ ಕಾನೂನು ಮುಖಾಂತರ ಏನಾದರೂ ಮಾಡಿದರೆ ಅದಕ್ಕೆ ನಾವು ಚಾರ್ಜ್ ಮಾಡಿರ್ತೀವಿ. ಏನಂತ ಹೇಳಿ ಅಡ್ಜಸ್ಟ್ಮೆಂಟಲ್ಲಿದ್ದರೆ ನೋಡೋಣ. ರೈಟ್, furniture purchased, it is a business expenditure. Life insurance premium, it is not a business expenditure, it is a personal expenditure. So ಅದಕ್ಕೆ business ಅದು expenditure ಆಗೋದಿಲ್ಲ. Contribution to PPF, it is also not a business expenditure, ಇದು personal expenditure. Then donation is not a expenditure, it is a donation is a ಇದನ್ನು ಎಲ್ಲಿ ತೋರಿಸ್ತೀವಿ? ಅಂಡರ್ ಸೆಕ್ಷನ್ 80G ನಲ್ಲಿ ತೋರಿಸ್ತೀವಿ ಡೊನೇಷನ್ ಅಂತೇಳಿ. ರೈಟ್, ದೆನ್ wealth tax is not also business expenditure alla. Then puja expenses, this is business expenditure. Repairs to machinery repairs ಮಾಡಿದರೆ so that is business expenditure ಆಗುತ್ತೆ. Then depreciation expenditure ಆಗುತ್ತೆ. ಬಟ್ ಎಷ್ಟು ಅಲೌಡ್ ಇದೆ ಅಂತೇಳಿ ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟಿರ್ತಾರೆ. ಅಲೌಯಬಲ್ ಮೇಲೆ it is depend. Okay, it's an expenditure but depend on the provision. Right, ನೋಡೋಣ adjustment ಅಲ್ಲಿ ಇದ್ರೆ. Right, this is credit side. Then debit side, go to credit side. First gross profit ತೋರಿಸಿದ್ದಾರೆ. Then next interest on tax free debentures. Right, it is not a business income. ಇದು business income ಅಲ್ಲ, ಹೌದಾ? ಇದು ಯಾವ ಇನ್ಕಮ್? ಇದು ಇನ್ಕಮ್ ಫ್ರಮ್ other source. Interest on tax free debentures. Then interest on PPF accrued. Interest on PPF public provident fund ಅನ್ನ
ನೀವು ಇನ್ವೆಸ್ಟ್ ಮಾಡಿರ್ತೀರಲ್ಲ ಅದರಲ್ಲಿ ಅದಕ್ಕೆ ಬಂದಿರುವಂಥ ಇಂಟ್ರೆಸ್ಟ್, ಈ ಇಂಟ್ರೆಸ್ಟ್ ಕೂಡ ಬಿಸ್ನೆಸ್ ಇನ್ಕಮ್ ಅಲ್ಲ. ಕೀಪ್ ಇನ್ ಮೈಂಡ್, ರೈಟ್? ದೆನ್ ಡಿವಿಡೆಂಡ್ ಫ್ರಮ್ ಫಾರಿನ್ ಕಂಪನಿ, ದಿಸ್ ಈಸ್ ಆಲ್ಸೋ ನಾಟ್ ಅ ಇನ್ಕಮ್ ಆಫ್ ಬಿಸ್ನೆಸ್. ಇದು ಬಿಸ್ನೆಸ್ ಇನ್ಕಮ್ ಅಲ್ಲ. ಇಟ್ ಈಸ್ ಅ ಇನ್ಕಮ್ ಫ್ರಮ್ ಅದರ್ ಸೋರ್ಸ್, ರೈಟ್? ರೆಂಟ್ ಫ್ರಮ್ ಹೌಸ್ ಪ್ರಾಪರ್ಟಿ, ದಿಸ್ ಈಸ್ ಆಲ್ಸೋ ನಾಟ್ ಅ ಬಿಸ್ನೆಸ್ ಇನ್ಕಮ್. ಇದು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ಸೊ ಇವು ಬಿಸ್ನೆಸ್ ಇನ್ಕಮ್ ಅಲ್ಲ. ಇಲ್ಲಿರೋದು ಬಿಸ್ನೆಸ್ ಎಕ್ಸ್ಪೆಂಡಿಚರ್ ಅಲ್ಲ. ಈ ರೀತಿ ಇಂಟು ಹೊಡೆದಿರೋದು ಬಿಸ್ನೆಸ್ ಎಕ್ಸ್ಪೆಂಡಿಚರ್ ಅಲ್ಲ, ಇದು ಬಿಸ್ನೆಸ್ ಇನ್ಕಮ್ ಅಲ್ಲ, ರೈಟ್? ಕೀಪ್ ಇನ್ ಮೈಂಡ್. ಇದ್ರ ಬಗ್ಗೆ ನೋಡೋಣ. ದೆನ್ ಅಡ್ಜಸ್ಟ್ಮೆಂಟ್ಸ್ ಇದೆ, ಕೆಲವು ಅಡ್ಜಸ್ಟ್ಮೆಂಟ್ಸ್ ಅನ್ನು ನೋಡೋಣ, ರೈಟ್? ಫಸ್ಟ್ ಅಡ್ಜಸ್ಟ್ಮೆಂಟ್ ಈಸ್ ಜನರಲ್ ಎಕ್ಸ್ಪೆನ್ಸಸ್ ಇನ್ಕ್ಲೂಡ್ಸ್ 1100 being compensation paid to an employee for his service in the interest of business. In the interest of business ಏನು ಮಾಡಿದರೆ, ಜನರಲ್ ಎಕ್ಸ್ಪೆನ್ಸಸ್ ಏನು ಇನ್ಕ್ಲೂಡ್ ಆಗಿದೆ, 1100 ಕಾಂಪನ್ಸೇಷನ್ ಕೊಟ್ಟಿದ್ದಾರೆ. ಯಾರಿಗೆ? ಟು ಹೀಸ್ ಎಂಪ್ಲಾಯಿ. ಸೊ ಇಟ್ ಈಸ್ 100% ರಿಲೇಟೆಡ್ ಟು ಬಿಸ್ನೆಸ್. ಸೊ ನೋ ನೆಸೆಸಿಟಿ ಟು ಟೇಕ್ ಎನಿ ಆಕ್ಷನ್ಸ್, ರೈಟ್? Then second one, 1/3 car expenses related to his private purpose, right? ನಾವು ಆಗಲೇ ನೋಡಿದ್ದೀವಿ ಕಾರ್ ಎಕ್ಸ್ಪೆನ್ಸಸ್ ಯಾವುದಕ್ಕೆ ರಿಲೇಟ್ ಆಗುತ್ತೆ ಅಂತ ಹೇಳಿ. 1/3 ಏನಿದೆ ಪ್ರೈವೇಟ್ ಪರ್ಪಸ್. ದೆನ್ 2/3 ಈಸ್ ಬಿಸ್ನೆಸ್ ಪರ್ಪಸ್. 2/3 ಈಸ್ ಬಿಸ್ನೆಸ್ ಪರ್ಪಸ್. 2/3 ಅನ್ನು ಮಾತ್ರ ನಾವು ಎಕ್ಸ್ಪೆನ್ಸಸ್ ಅಂತ ಹೇಳಿ ತೋರಿಸ್ಬೇಕು. ಯಾಕಂದರೆ 1/3 ತಾನು ಪ್ರೈವೇಟ್ ಪರ್ಸನಲ್ ಯೂಸ್ ಮಾಡ್ತಾನೆ ಅಂತ ಅರ್ಥ, ರೈಟ್? ದೆನ್ ಲೀಗಲ್ ಎಕ್ಸ್ಪೆನ್ಸಸ್ ರಿಲೇಟೆಡ್ ಟು ಪರ್ಚೇಸ್ ಆಫ್ ಲ್ಯಾಂಡ್. ಆಗಲೇ ನಾವು ಹೇಳಿದ್ದೀವಿ, ಲೀಗಲ್ ಎಕ್ಸ್ಪೆನ್ಸಸ್ ಇಟ್ಸ್ ಕಾಲ್ಡ್ ಆಸ್ ಅ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಸಮ್ಟೈಮ್ ಇಟ್ ಕಾಲ್ಡ್ ಆಸ್ ಅ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಸೊ ಇದನ್ನು ನಾವು ಬಿಸ್ನೆಸ್ ಎಕ್ಸ್ಪೆಂಡಿಚರ್ ಅಂತ ತೋರಿಸ್ಲಿಕ್ಕೆ ಬರೋದಿಲ್ಲ, ರೈಟ್? ಇದನ್ನು ನಾವು ಇಟ್ಸ್ ನಾಟ್ ಅ ಬಿಸ್ನೆಸ್ ಎಕ್ಸ್ಪೆಂಡಿಚರ್, ರೈಟ್? ದೆನ್ ನೆಕ್ಸ್ಟ್ ಈಸ್ admissible depreciation amount of rupees 6000. admissible depreciation ನೋಡಿ, ನಮ್ಮ ಪ್ರಾಬ್ಲಮ್ ಎಷ್ಟು ಕೊಟ್ಟಿದ್ದಾರೆ, ಇಟ್ ಇಸ್ 8000, ಬಟ್ ಅಡ್ಮಿಸಿಬಲ್ ಎಷ್ಟಿದೆ, 6000 ಇದೆ. 6000 ವರೆಗೆ ಮಾತ್ರ ನಾವು ಎಕ್ಸ್ಪೆನ್ಸಸ್ ಅನ್ನು ಅಡ್ಮಿಸಿಬಲ್ ಮಾಡ್ಬೋದು. ರಿಮೈನಿಂಗ್ ಅಮೌಂಟ್ ಈಸ್ ಅಗೇನ್ ಇಟ್ ಗೋಸ್ ಟು ನೆಟ್ ಪ್ರಾಫಿಟ್. ಆ್ಯಡ್ ಮಾಡ್ಬೇಕು ಅದನ್ನು, ರೈಟ್? ದೆನ್ ಲೈಫ್ ಇನ್ಶೂರೆನ್ಸ್ ಪಾಲಿಸಿ ಪ್ರೀಮಿಯಂ ಪೇಡ್ ಆನ್ rupees 65,000. ನಮ್ಗೆ ಅಲ್ಲಿ ಒಂದು ಕೊಟ್ಟಿದ್ದಾರೆ, ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ ಅಂತೇಳಿ, ರೈಟ್? ಲುಕ್ ಹಿಯರ್, ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ rupees 6000 ಅಂತ ಇದೆ, 6000 ಅಂತ ಇದೆ. ಮತ್ತು ಇಲ್ಲಿ ಒಂದು ಕೊಟ್ಟಿದ್ದಾರೆ, ಏನು, ಲೈಫ್ ಇನ್ಶೂರೆನ್ಸ್ ಪಾಲಿಸಿ ಪ್ರೀಮಿಯಂ ಪೇಡ್ ಆನ್ 65,000. ಕನ್ಫ್ಯೂಸ್ ಮಾಡ್ಕೋಬೇಡಿ, ದಿಸ್ ಈಸ್ ಟೋಟಲ್ ಪಾಲಿಸಿ ಅಮೌಂಟ್, ಸಮ್ ಅಶ್ಯೂರ್ಡ್ ಅಂತ ಕರಿತೀವಲ್ಲ, 65,000. ಈ 65,000 ಸಮ್ ಅಶ್ಯೂರ್ಡ್ ಮೇಲೆ ಪ್ರೀಮಿಯಂ 6000 ಕಟ್ತಾ ಇದ್ದಾರೆ. ಇದನ್ನು ತಗೊಳ್ಳೋ ಅವಶ್ಯಕತೆ ಇಲ್ಲ, ರೈಟ್? ಇಟ್ ಇಸ್ ಅನ್ ಹೋಲ್ ಪಾಲಿಸಿ ಅಮೌಂಟ್ ಇದು, ರೈಟ್? ಪ್ರೀಮಿಯಮನ್ನು ಮಾತ್ರ ತಗೋಬೇಕು, ರೈಟ್? ದೆನ್ ನೆಕ್ಸ್ಟ್, ಡೊನೇಷನ್ ಪೇ ಟು ನ್ಯಾಷನಲ್ ಇಲ್ನೆಸ್ ಅಸಿಸ್ಟೆನ್ಸ್ ಫಂಡ್. ಸೊ ಇಟ್ ಈಸ್ 100% ಡಿಡಕ್ಷನ್ ಅಂಡರ್ ಸೆಕ್ಷನ್ 80Gಯಲ್ಲಿ 100% ಡಿಡಕ್ಷನ್ ಬರುತ್ತೆ, ರೈಟ್? ಈ ರೀತಿ ನಮಗೆ ಪ್ರಾಬ್ಲಮ್ಸ್ ಕೊಟ್ಟಿರೋದು, ಹೌದಾ? ಇದು ಇನ್ಕಮ್ ಫ್ರಮ್ ಬಿಸ್ನೆಸ್ ಇದೆ ಜಾಸ್ತಿ, ರೈಟ್? ಇನ್ಕಮ್ ಫ್ರಮ್ ಬಿಸ್ನೆಸ್ ಇದೆ. ದೆನ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿನೂ ಇದೆ, ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಇದೆ, ರೈಟ್? ಈಗ ನೆಕ್ಸ್ಟ್ ಆನ್ಸರ್ ಮಾಡ್ತಾ ಹೋಗೋಣ. ಓಕೆ, ಆನ್ಸರ್ ಮಾಡೋಣ, ರೈಟ್? ಫಸ್ಟ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಜಾಸ್ತಿ ಇರೋದ್ರಿಂದ ಅಲ್ಲಿ ಗೋ ಟು ಇನ್ಕಮ್ ಫ್ರಮ್ ಬಿಸ್ನೆಸ್ ಹೆಡ್, ರೈಟ್? ಫಸ್ಟ್ ನಾವು